ಡ್ರೋನ್ ಬಳಕೆಯಿಂದ ಈಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇವಾಗ ನಮಗೆ ಡ್ರೋನ್ ಕೊಟ್ಟಿರೋದೆಲ್ಲ ಔಷಧಿ ಸ್ಪ್ರೇಗೆ ಮಾತ್ರ. ಬಟ್ ಬಿತ್ತನೆಗೆ ಗೊಬ್ಬರಕ್ಕೆಲ್ಲ ನಮ್ಗೇನೋ ಅದು ಅಪ್ಡೇಟ್ಸ್ ವರ್ಷನ್ಸ್ ಎಲ್ಲ ನಮ್ಗೆ ಸಿಕ್ಕಿಲ್ಲ ಅಡ್ವಾನ್ಸು. ಬಟ್ ಇದೆ, ಬಟ್ ನಾವು ಅದು ಪರ್ಚೇಸ್ ಆಗಿಲ್ಲ ಅಥವಾ ಗೌರ್ಮೆಂಟ್ ಇಲ್ಲ ಮೇಡಮ್. ಈಗ ತಾವು ಹೇಳಿದ ರೀತಿಯಲ್ಲಿ ಡ್ರೋನ್ಗೆ ಬೇರೆ ಬೇರೆ ಬಳಕೆಗಳಿದೆ. ತಾವು ಹೇಳಿದ್ರೆ ಸಿಂಪರಣೆಗೆ ಅಂತ ಮೊದಲು ಬಂದಿದ್ದು. ಈಗ ಬೆಳೆ ಸಮೀಕ್ಷೆ ಮಾಡ್ಲಿಕ್ಕೆ, ಈಗ ಮಣ್ಣಿನ ಫಲವತ್ತತೆಯನ್ನು ಸಹ ಅಂದಾಜು ಮಾಡ್ಲಿಕ್ಕೆ, ರೋಗಗಳನ್ನು ಗುರುತಿಸ್ಲಿಕ್ಕೆ, ಈಗ ಬೇರೆ ಬೇರೆ ಉಪಯೋಗಗಳು ಡ್ರೋನ್ ಇದೆ. ಸುಮಾರು ಇದೆ. ಈಗ ಬಿತ್ತನೆ ಎಲ್ಲದಕ್ಕೂ ಡ್ರೋನ್ ಯೂಸ್ ಮಾಡ್ಕೊಳ್ತಿದ್ದಾರೆ ಸರ್. ಅದೇ ಅದ್ರಲ್ಲಿ ಸೆನ್ಸರ್ ಇರುತ್ತಲ್ಲ, ಸೆನ್ಸರ್ ಬಳಸ್ಕೊಂಡು ಏನೆಲ್ಲ ಮಾಹಿತಿ ತಗೋಬಹುದು. ಈಗ ನ್ಯಾನೋ ಯೂರಿಯಾ ಎಲ್ಲ ಸಿಂಪಡಣೆ ಮಾಡ್ಬೇಕಂತ ಒಂದು ಕ್ರಮ ಬಂದಿದೆ, ನಿಮ್ಗೆ ಅದಕ್ಕೆಲ್ಲ ನಿಮಗೆ ಪರವಾನಗಿ ಕೊಟ್ಟಿಲ್ವಾ ಇನ್ನು? ಅದೆಲ್ಲ ಲೈಸೆನ್ಸ್ ಎಲ್ಲದೂ ಇದೆ. ಅದಿದೆ. ಟಾನಿಕ್ ಅನ್ನ ಸಿಂಪಡಣೆ ಮಾಡಬಹುದು, ನ್ಯಾನೋ ಯೂರಿಯಾ ಸಿಂಪಡಣೆ ಮಾಡಬಹುದು. ಒಟ್ಟು ಸಿಂಪಡಣೆ ಅಂತ ಏನಿದೆ ಸಿಂಪಡಣೆ ಎಲ್ಲದನ್ನು ಮಾಡಬಹುದು. ಲಿಕ್ವಿಡ್ಸ್ ಏನಿದೆ ಅಲ್ಲ ಸರ್, ಅದಷ್ಟು ನಮಗೆ ಸ್ಪ್ರೇ ಮಾಡ್ಲಿಕ್ಕೆ ಅವಕಾಶ ಇದೆ. ಅದೇ ಒಂದು ಸಂಶಯ ನಮ್ಗೆ ಏನ್ ಕಾಡ್ತದೆ ಅಂತ ಹೇಳಿದ್ರೆ, ಮತ್ತೆ ರೈತರು ಕೂಡ ಈ ಮಾಹಿತಿ ಗೊತ್ತಾಗಬೇಕು. ಈಗ ಸಾಮಾನ್ಯವಾಗಿ ನಾವು ಬೆನ್ನಿಗೆ ಎಲ್ಲ ಪಂಪ್ ಹಾಕೊಂಡು ಹಿಂಗೆ ಸಿಂಪಡಣೆ ಮಾಡ್ತಾ ಇದ್ರು. ಆಮೇಲೆ ಯಂತ್ರಚಾಲಿತ ಸಿಂಪಡಣಾ ಯಂತ್ರ ಬಂತು. ಅಲ್ಲಿ ಬಳಸ್ತಕ್ಕಂತ ದ್ರಾವಣಕ್ಕೂ ಅಥವಾ ಪ್ರಮಾಣಕ್ಕೂ, ಔಷಧಿಯ ಪ್ರಮಾಣಕ್ಕೂ ಇಲ್ಲಿ ಬಳಸೋದಕ್ಕೂ ವ್ಯತ್ಯಾಸ ಆಗ್ತದ? ವ್ಯತ್ಯಾಸ ಇದೆ ಸರ್. ಆಕ್ಚುಲಿ ನಮ್ಗೆ ಅದು ಗೊತ್ತಾಗುತ್ತೆ, ವ್ಯತ್ಯಾಸ ಇದೆ. ಬಟ್ ಅದು ಪರ್ಟಿಕ್ಯುಲರ್ ನಮಗೆ ಅದು ಒಂದು ಲಿಮಿಟ್ಸ್ ಎಷ್ಟು ಹಾಕ್ಬೇಕು ಅನ್ನೋದು ನಮಗೆ ಒಂದು ಯಾವ ರಿಸರ್ಚ್ ಅಲ್ಲಿ ಇದೆ ಸರ್. ಬಟ್ ನಮಗೆ ಅಂದ್ರೆ ಇಲ್ಲಿ ಡ್ರಿಫ್ಟ್ ಆಗುತ್ತೆ ಮೇಡಮ್, ಗಾಳಿಗೆ ನಷ್ಟ ಆಗುತ್ತೆ, ಗಾಳಿಗೆ ಹೋಗುತ್ತೆ. ಹಾಗಾಗಿ ಸ್ವಲ್ಪ ನಷ್ಟ ಇಲ್ಲಿ ಜಾಸ್ತಿ ಆಗುತ್ತೆ. ಈಗ 1 ಎಕರೆಗೆ 1 ಲೀಟರ್ನ ನಾವು ಔಷಧಿನ ಶಿಫಾರಸು ಮಾಡಿದ್ವಿ ಅಂತ ಹೇಳಿದ್ರೆ, ಇಲ್ಲಿ ಅದಕ್ಕಿಂತ ಹೆಚ್ಚು ಬಳಸಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಗಿಡವನ್ನ ಪೂರ್ತಿ ಅದನ್ನ ಕವರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ನಷ್ಟ, ಸರ್ ಹೇಳದಂಗೆ ಸ್ವಲ್ಪ ನಷ್ಟ ಕೂಡ ಆಗುತ್ತೆ. ಪಾರ್ಟಿಕಲ್ ಸೈಜ್ ಕಡಿಮೆ ಇರುತ್ತೆ, ಹಾಗಾಗಿ ಡ್ರಾಪ್ಲೆಟ್ಸ್ ಎಲ್ಲ ತುಂಬಾ ಚಿಕ್ಕದಿರೋದ್ರಿಂದ ಸ್ವಲ್ಪ ಅಂದ್ರೆ ನಮ್ಗೆ ಗೈಡ್ಲೈನ್ ಇರೋದು ಹಾಗೆ ಸರ್. ತುಂಬಾ ಬಿಸಿಲಿದ್ದಾಗ ಮತ್ತೆ ತುಂಬಾ ಗಾಳಿ ಇದ್ದಾಗ ನಾವು ಸ್ಪ್ರೇ ಮಾಡೋ ಹಾಗೆ ಇರಲ್ಲ. ಬಟ್ ಅವಾಗ ನಮ್ಗೆ ಅದು ಎಫೆಕ್ಟಿವ್ ಆಗತ್ತೆ. ಈಗ ನಾವು ಗಾಳಿ ಇದ್ದಾಗ ಬಿಸಿಲಿದ್ದಾಗ ಮಾಡಿದ್ರೆ ನೀವು ಹೇಳ್ದಂಗೆ ನಮ್ ಕೆಮಿಕಲ್ ವೇಸ್ಟ್ ಆಗತ್ತೆ ಅದ್ರಲ್ಲಿ. ಹೌದೌದು. ಇನ್ನೊಂದು ಏನಂತ ಹೇಳಿದ್ರೆ, ನಾವೀಗ ತಜ್ಞರು ಕೂಡ ಹಿಂಗೇನೆ ಶಿಫಾರಸು ಮಾಡ್ತಾರೆ. ಏನಂತ ಹೇಳಿದ್ರೆ, ಒಂದು ಗಿಡಕ್ಕೆ ನೀವು ಔಷಧಿನ ಹೊಡಿಬೇಕಂತ ಹೇಳಿದ್ರೆ ಗಿಡ ಪೂರ್ತಿ ತೊಯ್ಯುವಂತೆ ಎಲೆಗಳ ಕೆಳಗಡೆನೂ ಅದು ಹೋಗಿ ಮುಟ್ಟಬೇಕಂತ ಹಿಂಗೆಲ್ಲ ನಾವು ಶಿಫಾರಸು ಮಾಡ್ತೀವಿ. ಅದೆಲ್ಲ ಸ್ವಲ್ಪ ಇಲ್ಲಿ ಕೊರತೆ ಆಗ್ತದಲ್ವಾ ನಮ್ಗೆ? ಅದನ್ನು ಪ್ರಾಕ್ಟಿಕಲ್ ಆಗಿ ನಾವು ಟ್ರೈ ಮಾಡಿದೀವಿ ಸರ್. ಈಗ ಒಂದ್ ಎಕರೆ ಜಮೀನನ್ನು ತಗೊಂಡು ಈಗ ಅರ್ಧ ಎಕರೆನ ಮ್ಯಾನುವಲ್ ಸ್ಪ್ರೇ ಮಾಡಿದೀವಿ, ಅರ್ಧ ಎಕರೆ ಡ್ರೋನ್ ಸ್ಪ್ರೇನು ಮಾಡಿದೀವಿ. ಬಟ್ ರಿಸಲ್ಟ್ ಇದ್ರಲ್ಲೇ ಚೆನ್ನಾಗಿ ಬಂದಿದೆ ಸರ್. ಈಲ್ಡಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಡ್ರೋನ್ ಸ್ಪ್ರೇ ನಲ್ಲೇ. ಯಾಕಂದ್ರೆ ಡ್ರಾಪ್ಲೆಟ್ಸ್ ಚಿಕ್ಕದ್ರಿಂದ ಬೇಗ ನಮ್ಗೆ ಅಬ್ಸರ್ವೇಷನ್ ಆಗುತ್ತೆ. ಬಟ್ ಏನೇ ಒಂದು ಹುಳಗಳು ಮೊಟ್ಟೆಗಳೆಲ್ಲ ಇರುತ್ತಲ್ವಾ ಸರ್, ಕೆಳಭಾಗದಲ್ಲಿ ಅಂಟ್ಕೊಂಡಿರುತ್ತೆ. ಮ್ಯಾನುವಲ್ ಸ್ಪ್ರೇ ಮಾಡಿದಾಗ ನೆನೆಯುತ್ತೆ, ಬಟ್ ಅಷ್ಟು ಅವು ಎಲ್ಲ ಉದ್ರೋಗಲ್ಲ. ಬಟ್ ನಮ್ ಡ್ರೋನ್ ಫೋರ್ಸ್ಗೆ ಆ ಕೆಳಗಡೆ ಮೊಟ್ಟೆ ಎಲ್ಲ ಉದ್ರೋಗುತ್ತೆ, ಹುಳುಗಳೆಲ್ಲ ಬೆಳೆದೋಗುತ್ತೆ, ಅದು ಎಫೆಕ್ಟಿವ್ ಆಗುತ್ತೆ ಸರ್. ಆಮೇಲೆ ಸ್ವಿಂಗ್ ಆಗುತ್ತೆ ಅಲ್ವಾ, ಅವಾಗೂ ಕೂಡ ನಮ್ಗೆ ಹುಳಗಳು ಆಟೋಮೆಟಿಕ್ ಆಗಿ ಕೆಳಗಡೆ ನೆಲಕ್ಕೆ ರಿಸಲ್ಟ್ ಇರೋದು ನಮ್ಗೆ ಡ್ರೋನ್ ಇದೆ ಸರ್. ಅದೇ ಮತ್ತೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಔಷಧಿಗೆ ಒಂದು ಫ್ಯೂಮಿಗೇಷನ್ ಒಂದು ಗುಣ ಇರುತ್ತೆ, ಅಂದ್ರೆ ಬಾಷ್ಪೀಭವನ ಆಗಂತದ್ದು. ಅದ್ರ ಮುಖಾಂತರ ಕೂಡ ಕೀಡೆ ಮತ್ತು ಕ್ರಿಮಿಕೀಟಗಳು ಸಾಯ್ತವೆ ಅಂತ ನಾವು ಅನ್ಕೋಬಹುದು. ಹೌದು ಸರ್.